ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಆಲ್ರೆಡಿ ಹತ್ತತ್ರ 11:30 11:45 ಆಗಿದೆ. ನಾನು ಈಗಷ್ಟೇ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸ್ಯಾಟರ್ಡೇ ಆದ್ರೂ ನಂಗೆ ಒಂದಷ್ಟು ಮೀಟಿಂಗ್ಸ್ ಇದೆ, ಲೈಕ್ ಇನ್ ಪರ್ಸನ್ ಕೆಲವ್ರನ್ನ ಮೀಟ್ ಮಾಡೋದಿದೆ. ಸೊ ನಾನು ಫಸ್ಟು ಎಮ್ ಜಿ ರೋಡಲ್ಲಿ ಒಂದು ಮೀಟಿಂಗ್ ಇದೆ, ಅದಾದಮೇಲೆ ಇಂದಿರಾನಗರಲ್ಲಿ ಒಂದಿದೆ. ಮೇ ಬಿ ಫಸ್ಟ್ ಇಂದಿರಾನಗರ್ ಮುಗಿಸ್ಕೊಂಡು ಎಮ್ ಜಿ ರೋಡ್ಗೆ ಬರ್ತೀನಿ ಅನಿಸುತ್ತೆ. ನಾಟ್ ಶ್ಯೂರ್, ಬಟ್ ಐ ಹ್ಯಾವ್ 2 ಮೀಟಿಂಗ್ಸ್ ಟು ಅಟೆಂಡ್. ಅದಾದಮೇಲೆ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಯಾಕಂದರೆ ಚಳಿಗಾಲ. ಇಟ್ಸ್ ಆಲ್ರೆಡಿ ನವಂಬರ್ ಎಂಡಿಂಗ್. ಹೇಗೆ ವರ್ಷ ಕಳೆದೋಯ್ತು 2025 ಗೊತ್ತೇ ಆಗಲಿಲ್ಲ. ಸೊ ಅದೊಂದು ಸ್ವಲ್ಪ ಕೆಲಸ ಇದೆ. ಸೊ ಬನ್ನಿ, ನನ್ನ ಸ್ಯಾಟರ್ಡೇ ಸಂಡೇ ಹೇಗೆ ಹೋಗುತ್ತೆ, ಜಸ್ಟ್ ಸ್ಮಾಲ್ ಗ್ಲಿಮ್ಸಸ್ ಆಫ್ ಇಟ್. ಐ ಹೋಪ್ ನೀವು ಇಷ್ಟಪಡ್ತೀರಾ ಅಂತ. ವೀಕೆಂಡ್ ಎಲ್ಲರೂ ದೇ ಸ್ಟಾರ್ಟ್ ಕಮಿಂಗ್ ಔಟ್ ಆ್ಯಂಡ್ ಬೆಂಗಳೂರು ಟ್ರಾಫಿಕ್ ಕೇಳಲೇಬೇಕಾಗಿಲ್ಲ. ಸೊ ದ ಬೆಸ್ಟ್ ಆಪ್ಷನ್ ಇಸ್ ವೀಕೆಂಡ್ಸಲ್ಲಿ ಅಟ್ಲೀಸ್ಟ್ ಮೆಟ್ರೋ ಸ್ವಲ್ಪ ಖಾಲಿ ಇರುತ್ತೆ. ಸೊ ಮೆಟ್ರೋ ಸ್ಟೇಷನಲ್ಲಿ 2 ವೀಲರ್ ಹಾಕಿ ಅಲ್ಲಿಂದ ಮೆಟ್ರೋ ತೊಗೊಂಡು ಫಸ್ಟ್ ಸ್ಟಾಪ್ ವಾಸ್ ಇಂದಿರಾನಗರ್. ನನಗೆ ಮೀಟ್ ಮಾಡಬೇಕಾಗಿತ್ತು, ಬರೋಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಸೊ ಅದಕ್ಕೆ ಮುಂಚೆನೇ ಸ್ವಲ್ಪ ಮೀಟಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಬೈ ದಿಸ್ ಟೈಮ್ ಆಲ್ರೆಡಿ ಇಟ್ ವಾಸ್ 1:30 ಆದ್ರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾನು. ಸೊ ಕೈಂಡ್ ಆಫ್ ಬ್ರೇಕ್ಫಾಸ್ಟ್, ಬ್ರಂಚ್, ಲಂಚ್ ಎಲ್ಲ ಎಟ್ ಒನ್ಸ್ ಐ ಹ್ಯಾಡ್ ಸಮ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾನೆ ಐ ಹ್ಯಾಡ್ ಫಿನಿಶ್ಡ್ ಆಲ್ ಮೈ ಮೀಟಿಂಗ್ ಪ್ರಿಪ್ರೇಷನ್. ಅದಾದ ತಕ್ಷಣವೇ ಮೀಟಿಂಗ್ ಮುಗಿಸ್ಕೊಂಡು ಇಟ್ ವಾಸ್ ಲೈಕ್ 1 hour, ಸೊ ಬೇಗ ಮುಗೀತು. ಅದಾದಮೇಲೆ ಐ ಹ್ಯಾಡ್ ಒನ್ ಮೋರ್ ಮೀಟಿಂಗ್. ನಾನು ಇನ್ ಪರ್ಸನ್ ಮೀಟ್ ಮಾಡಬೇಕು ಹೋಗಿತ್ತು, ಬಟ್ ಆವತ್ತು ಆ್ಯಕ್ಚುಲಿ ಯಾಕೋ ಸ್ವಲ್ಪ ಟೈಮ್ ಮ್ಯಾಚ್ ಆಗ್ದಲ್ದಿಂದ ಐ ಫಿನಿಶ್ಡ್ ಇಟ್ ಆನ್ಲೈನ್, ಅಲ್ಲೇ ಕೆಫೆನಲ್ಲಿ ಕೂತ್ಕೊಂಡು. ಅದಾದಮೇಲೆ ಟುಕ್ ಆಟೋ ಆ್ಯಂಡ್ ದೆನ್ ನೆಕ್ಸ್ಟ್ ಐ ಥಾಟ್ ಆಲ್ರೆಡಿ 4:30 ಆಗಿತ್ತು. ಮನೆಗೆ ಹೋಗೋಕ್ಕೆ ಮುಂಚೆ ಬ್ಲ್ಯಾಕ್ ಫ್ರೈಡೇ ಸೇಲ್ ನಡೀತಿತ್ತು. ಸೊ ವಿಮೆನ್ ಆ್ಯಂಡ್ ಒಬ್ಸೆಷನ್ ವಿತ್ ಸೇಲ್ಸ್ ಅಲ್ಲ, ಐ ಥಾಟ್ H&M ಅಲ್ಲಿ ಒಂದಷ್ಟು ನೋಡ್ಕೊಂಡು ಹೋಗೋಣ ಅಂತ. ನಂಗೆ ಗೊತ್ತು ಎವ್ರಿ ಟೈಮ್ ಸೇಲ್ ಹಾಕಿದಾಗ ವೀಕೆಂಡ್ಸ್ ಕ್ರೇಜಿ ಇರುತ್ತೆ, H&M, Zara ಇದೆಲ್ಲ ಅಂತ. ಎವ್ರಿ ಟೈಮ್ ಹೋಗ್ತೀನಿ, ತೊಗೊಳ್ದಲೇ ಬರ್ತೀನಿ, ಬಟ್ ಸ್ಟಿಲ್ ಐ ಡೋಂಟ್ ನೋ, ಐ ಎಂಡ್ ಅಪ್ ಗೋಯಿಂಗ್ ಅಗೇನ್ ಆ್ಯಂಡ್ ನಾಟ್ ಪಿಕ್ಕಿಂಗ್ ಎನಿಥಿಂಗ್. ಸೊ ಮಂತ್ರಿ ಮಾಲ್ಗೆ ಹೋಗಿ ಐ ಚೆಕ್ಡ್ ಅಟ್ H&M, ಬಟ್ ತುಂಬ ರಶ್ ಇದ್ದರು. ಸೊ ನೆಕ್ಸ್ಟ್ ವೆಸ್ಟ್ ಸೈಡ್ಗೆ ಹೋಗಿ ಐ ಥಾಟ್ ಈ ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಅಮ್ಮಂಗೆ ಇಷ್ಟ ಆಗ್ಬೋದು. ಐ ಪಿಕ್ಡ್ ಇಟ್. ಇದು ನೆಕ್ಸ್ಟ್ ಡೇ ಮತ್ತು ಸಂಡೇ ಹ್ಯಾಡ್ ಒನ್ ಮೋರ್ ಮೀಟಿಂಗ್ ಆ್ಯಂಡ್ ಐ ಹ್ಯಾಡ್ ಟು ಮೀಟ್ ಅ ಫ್ರೆಂಡ್ ಆಲ್ಸೋ. ಸೊ ಫಸ್ಟ್ ನನಗೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ಐ ವೆಂಟ್ ಟು ಕಾಪರ್ ಆ್ಯಂಡ್ ಕ್ಲೋವ್ ಅಂತ. ಇದು ಒಂದು ಕ್ಯೂಟ್ ಕೆಫೆ ಇನ್ ಇಂದಿರಾನಗರ್. ಬ್ರೇಕ್ಫಾಸ್ಟ್, ಒಂದು ಸ್ವಲ್ಪ ಬುಕ್ ಎಲ್ಲ ಓದಿ, ಕಾಫಿ ಕುಡಿದು ಐ ಸೆಟ್ ಮೈ ಅಪ್ ಫಾರ್ ದ ವೀಕ್ ದಟ್ ಈಸ್ ಕಮಿಂಗ್. ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಭಾಳ ಮುಖ್ಯ, ಅಟ್ಲೀಸ್ಟ್ ನನಗೆ. ಬಿಕಾಸ್ ಲೈಫಲ್ಲಿ ತುಂಬ ನಡೀತಾ ಇರುತ್ತೆ ಆ್ಯಂಡ್ ನನ್ ಆಫ್ ಅದರ್ಸ್ ನೋ, ನಮಗೆ ಗೊತ್ತು ನಮ್ಮ ಲೈಫಲ್ಲಿ ಏನು ನಡೀತಿರುತ್ತೆ ಅಂತ. ಸೊ ಸ್ವಲ್ಪ ಜರ್ನಲಿಂಗ್ ಮಾಡಿ ನಂಗೆ ಏನು ಅನ್ನಿಸ್ತಿದೆ, ನನ್ನ ಫ್ಯೂಚರ್ ಏನು ಮಾಡ್ಕೋಬೇಕು, ಲಾಟ್ ಆಫ್ ಕ್ವೆಶ್ಚನ್ಸ್ ಬರುತ್ತಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ ಸಾರ್ಟ್ ಔಟ್ ಮಾಡಿ ನೆಕ್ಸ್ಟ್ ವೀಕ್ ಮೀಟಿಂಗ್ಸ್, ವರ್ಕ್ ಇದನ್ನೆಲ್ಲ ಸಾರ್ಟ್ ಮಾಡಿಕೊಂಡು ಅದಾದಮೇಲೆ ಐ ಥಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಟು ರಿಲ್ಯಾಕ್ಸ್. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ದೆನ್ ಐ ವೆಂಟ್ ಟು ಮೀಟ್ ಅ ಫ್ರೆಂಡ್. ಅದನ್ನು ನಾನಿಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಫ್ರೆಂಡ್ ನಾರ್ಮಲಿ ವೀಕೆಂಡ್ಸ್ ಎಷ್ಟೊಂದು ಪ್ಯಾಕ್ಡ್ ಆಗಿರಲ್ಲ. ಇಟ್ ಈಸ್ ಯೂಸ್ ಟು ಬಿ ಲೈಕ್ ಸ್ಯಾಟರ್ಡೇ ಐ ವುಡ್ ಸ್ಟೆಪ್ ಔಟ್ ಆ್ಯಂಡ್ ಸಂಡೇ ಆಲ್ವೇಸ್ ಆ್ಯಟ್ ಹೋಮ್. ಬಟ್ ನನಗೆ ಕೆಲವು ದಿನಗಳಿಂದ ಬೇರೆ ಏನೇನೋ ತಲೆ ಹಾಳು ಮಾಡಿಕೊಂಡು ಐ ವಾಸ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್. ಸೊ ಈ ವೀಕ್ ನಾನು 2 ದಿನವೂ ವರ್ಕ್ ಮಾಡಿದೆ. ಈಗಷ್ಟೇ ಎಲ್ಲ ಕೆಲಸ ಮುಗೀತು, ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ನೀವು ನೋಡ್ದಂಗೆ ಐ ಹ್ಯಾಡ್ ಮೈ ವಾಕಿಂಗ್ ಪ್ಯಾಡ್ ಡೆಲಿವರ್ಡ್. ಸೊ ಅದನ್ನು ಓಪನ್ ಮಾಡಿದೆ. ಮನೆಗೆ ಬಂದ ತಕ್ಷಣ ಹೊಸದೇನಾದ್ರು ನೋಡಿದ್ರೆ ಅದು ಓಪನ್ ಮಾಡೋವರೆಗೂ ಸಮಾಧಾನ ಇರಲ್ಲ. ಸೊ ಓಪನ್ ಮಾಡಿ ಅಸೆಂಬ್ಲಿಂಗ್ ಏನಿರಲಿಲ್ಲ, ಜಸ್ಟ್ ರಿಮೋಟ್ ಇದು ಮಾಡಬೇಕಿತ್ತು. ಅದು ಮಾಡಾದಮೇಲೆ ಐ ಥಾಟ್ ಹೆಂಗಿದೆ ಚೆಕ್ ಮಾಡೋಣ ಅಂತ ಒಂದು 5 ನಿಮಿಷ ರನ್ ಮಾಡಿದೆ. ಪ್ರಾಬ್ಲಿ ಈವ್ನಿಂಗ್ ಐ ಯೂಸ್ ಇಟ್. ಸ್ವಲ್ಪ ಸೌಂಡ್ ಇದ್ದಂಗಿದೆ, ಗೊತ್ತಿಲ್ಲ ಎಲ್ಲ ವಾಕಿಂಗ್ ಪ್ಯಾಡ್ಸು ಹೀಗೆ ಸೌಂಡ್ ಬರುತ್ತಾ ಅವ್ರು ಇದೇನಾದ್ರು ಡಿಫೆಕ್ಟ್ ಇರುತ್ತಾ ಅಂತ. ಸೊ ಮೇ ಬಿ ಸಂಜೆ ಸ್ವಲ್ಪ ಯೂಸ್ ಮಾಡಿ ನೋಡೋಣ ಅಂದ್ಕೊಳ್ತಾ ಇದ್ದೀನಿ. ಈಗ ಫ್ರೆಶನ್ ಅಪ್ ಆಗಿ ಆಯಿತು, ಹತ್ತತ್ರ 4 ಗಂಟೆ ಆಗಿದೆ. ಸ್ವಲ್ಪ ಹಶ್ವಾಗ್ತಿದೆ. ಅಮ್ಮ ಊರಲ್ಲಿಲ್ಲ, ಮೈಸೂರಿಗೆ ಹೋಗಿದ್ದಾರೆ ಏನೋ ಫಂಕ್ಷನ್ಗೆ. ಸೊ ಏನಾದ್ರು ಕ್ವಿಕ್ಕಾಗಿ ಸ್ನ್ಯಾಕ್ ಆರ್ ಸಮಥಿಂಗ್
ಲೈಟ್ ಟು ಈಟ್ ಅನ್ಕೋತಾ ಇದ್ದೀನಿ, ಮಾಡ್ಕೊಳ್ಳೋಣ ಅಂತ. ಆರ್ಡರ್ ಮಾಡೋದು ಬೇಡ ಅಂತ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸ್ವಿಗ್ಗಿ ಝೊಮ್ಯಾಟೊನಲ್ಲಿ ಆರ್ಡರ್ ಮಾಡೋಕ್ಕೆ. ಸೊ ಮೇ ಬಿ ಶಿರಾಟಾಕಿ ನೂಡಲ್ಸ್ ಇದೆ, ಅದು ಲೋ ಕಾರ್ಬ್ ನೂಡಲ್ಸ್ ಅದು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ. ಕ್ವಿಕ್ಕಾಗಿ ಆನಿಯನ್ ಗಾರ್ಲಿಕ್ ಎಲ್ಲ ಚಾಪ್ ಮಾಡಿಕೊಂಡು, ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಚಾಪಿಂಗ್ ಎಲ್ಲ ಅಪ್ಪ ಮಾಡಿಕೊಡ್ತಾರೆ ವೆನ್ ಐ ಆಮ್ ಕುಕಿಂಗ್, ಬಟ್ ಅಪ್ಪ ಬಂದಿರಲಿಲ್ಲ ಇನ್ನು. ಸೊ ನಾನೇ ಮಾಡಿಕೊಂಡು ಶಿರಾಟಾಕಿ ನೂಡಲ್ಸ್ ಮಾಡ್ತಿದ್ದೆ. ಇದು ವಾಟರ್ ಬೇಸ್ಡ್ ನೂಡಲ್ಸ್, ಲೈಕ್ ಇಟ್ ಈಸ್ ಹೆಲ್ದಿಯರ್ ಕಂಪೇರ್ ಟು ಮೈದಾ ಒನ್ಸ್. ಸೊ ಅದಕ್ಕೇ ಇದನ್ನು, ನಂಗೆ ಸ್ವಲ್ಪ ಮೈದಾ ಅಲರ್ಜಿ ಇದೆ. ಸೊ ಐ ಆಮ್ ಲುಕ್ಕಿಂಗ್ ಫಾರ್ ಆಪ್ಷನ್ಸ್. ಆಬ್ವಿಯಸ್ಲಿ ಯಾವಾಗಲೂ ಹೆಲ್ದಿನೇ ಟ್ರೈ ಮಾಡ್ತೀನಿ ಅಂತಲ್ಲ, ಬಟ್ ಇದು ನಾನು ಯಾವಾಗಲೂ ಹೋದಾಗ ತೊಗೊಂಡು ಬಂದಿದ್ದೆ ಮಾಲಿಂದ. ಸೊ ಐ ಥಾಟ್ ಐ ವಿಲ್ ಮೇಕ್ ಇಟ್. ಸೊ ಶಿರಾಟಾಕಿ ನೂಡಲ್ಸ್ ಮಾಡ್ಕೋತಾ ಇದ್ದೆ. ಏನಿಲ್ಲ, ಚಿಲ್ಲಿ ಆಯಿಲ್ ಮತ್ತು ಸ್ವಲ್ಪ ಆನಿಯನ್ ಗಾರ್ಲಿಕ್ ಇದೆಲ್ಲ ಹಾಕಿ ಕ್ವಿಕ್ಕಾಗಿ, ನೋ ಬ್ರೈನರ್. ಆಲ್ರೆಡಿ ಸುಸ್ತಾಗಿದ್ದರಿಂದ 10 ಮಿನಿಟ್ಸಲ್ಲಿ ಏನು ಕ್ವಿಕ್ಕಾಗಿ ಮಾಡ್ಕೋಬೋದು ಅದು ಮಾಡಿಕೊಂಡೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ, ಆರ್ಡರ್ ಮಾಡೋ ಟೈಮಲ್ಲಿ ಲೈಕ್ ಆರ್ಡರ್ ಮಾಡಿ ಏನು ತಿನ್ನೋಣ ಅಂತ ಯೋಚನೆ ಮಾಡಿ ಅದನ್ನು ಬುಕ್ ಮಾಡಿ ಅದು ಬಂದು ಡೆಲಿವರ್ ಆಗೋದ್ರೊಳಗೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿನ್ಬೋದು. ಬಟ್ ಸೋಂಬೇರಿತನ ಇರುತ್ತಲ್ಲ, ಇಟ್ ವಿಲ್ ನಾಟ್ ಲೆಟ್ ಅಸ್ ಡೂ ಇಟ್. ಮನ್ಸು ಮಾಡಿದರೆ ಇಟ್ ಶುಡ್ ನಾಟ್ ಟೇಕ್ ಅಸ್ ಟು ಕ್ವಿಕ್ಲಿ ವಿಪ್ ಅಪ್ ಅ ಮೀಲ್ ಆ್ಯಂಡ್ ಈಟ್. ಒಂದು 20-25 ನಿಮಿಷ ಆದರೆ ಚೆನ್ನಾಗಿರೋದು ಏನಾದರೂ ಮಾಡ್ಕೊಂಡು ತಿನ್ಬೋದು. I guess the accessibility of Swiggy and Zomato has made us more, ಏನು ಹೇಳ್ತಾರೆ, ಸೋಂಬೇರಿಗಳು. ಚೂರು ಹುಷಾರಿಲ್ಲ ಅಂದರೆ ಆರ್ಡರ್ ಮಾಡ್ಕೊಳ್ಳೋದು. ಮುಂಚೆ ಎಲ್ಲ ಮಾಡ್ತಾನೆ ಇರಲಿಲ್ಲ. ಇಟ್ ಯೂಸ್ ಟು ಬಿ ಲೈಕ್, ಅಪ್ಪ ಇದು ತನ್ನಿ ಅದು ತನ್ನಿ. ಬಟ್ ನಾವು ಐ ಥಿಂಕ್ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಇಟ್ ಈಸ್ ಮೇಕಿಂಗ್ ಅಸ್ ಆಲ್ಸೋ ವೀಕ್ ಇನ್ ಕಪಲ್ ಆಫ್ ಏರಿಯಾಸ್. ಸೊ ನೆಕ್ಸ್ಟ್ ವಾಸ್, ನಾನು ಒಂದು ಫಿಲ್ಮ್ ಅಥವಾ ಯಾವುದೋ ಸೀರೀಸ್ ನೋಡ್ತಾ ಇದ್ದೆ. ಆ ಸೀರೀಸ್ ಆನ್ ಮಾಡಿಕೊಂಡು ಐ ವಾಸ್ ಹ್ಯಾವಿಂಗ್ ಶಿರಾಟಾಕಿ ನೂಡಲ್ಸ್ ಆ್ಯಂಡ್ ಕೋಕ್ ಝೀರೋ. ಅದೇ ಹೇಳ್ತಾರಲ್ಲ, ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್ ಅಂತ. ಹಾಗೇ ವೀಕೆಂಡ್ಸಲ್ಲಿ ನಾನು ಯಾವುದಾದ್ರೂ ಸೀರೀಸ್ ಮೂವೀಸ್ ನೋಡಲ್ಲ, ಬಟ್ ಒಂದ್ಸಲ ಯಾವುದಾದ್ರೂ ನೋಡೋಕ್ಕೆ ಇಟ್ಕೊಂಡ್ಬಿಟ್ರೆ ಅದು ಮುಗಿಯೋವರೆಗೂ ವಾಟ್ ಎವರ್ ಐ ಆಮ್ ಡೂಯಿಂಗ್ ಸೈಡಲ್ಲಿ ಅದು ರನ್ ಆಗ್ತಿರ್ಬೇಕು. ಕೆಲಸ ಮಾಡ್ತಿದ್ರು ಅಷ್ಟೇ, ಇನ್ನೊಂದು ಮಾಡ್ತಿದ್ರು ಅಷ್ಟೇ. ಸೊ ಹಾಗೆಯೇ I ended up watching this series, I think for next 5-6 hours. This is how my weekend was. ಕೆಲವೊಂದು ಸಲ ಇಟ್ ವಿಲ್ ಬಿ ಇವೆಂಟ್ಫುಲ್, ಇನ್ ಕೆಲವೊಂದು ಸಲ ವೀಕೆಂಡ್ಸ್ ಬರೀ ಮಲ್ಕೊಂಡೇ ಕಳೆದಿರ್ತೀವಿ. ನಾನು ಈ ವಾರದ ವೀಕೆಂಡ್ ಹೀಗಿತ್ತು. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.